ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನಪ್ಪ ನಿನ್ನ ಲೀಲೆ. ಧರ್ಮಸ್ಥಳದ ನಕಲಿ ದೇವಮಾನವ, ನಕಲಿ ದಾಖಲಾತಿಗಳನ್ನು ಸೃಷ್ಟಿಸುವಲ್ಲಿ ನಂಬರ್ ಒನ್ ನೀನು ಪ್ರಾಣ ಅಂತೇಳಿ ಇಡೀ ದೇಶಕ್ಕೆ ಗೊತ್ತು. ಆದರೆ ಹೋದ ವರ್ಷ ಚಿನ್ನಯ್ಯ ಏನು ಸೈನ್ ಮಾಡಿದ್ದಲ್ಲ ಅದನ್ನ ಸಮೇತ ಕಾಪಿ ಮಾಡಿಯಲ್ಲಪ್ಪ. ಇದನ್ನ ಹಾಕ್ಕೊಂಡು ನಿನಗೆ ರುಬ್ಬಲ್ವಾ ಹೈಕೋರ್ಟಲ್ಲಿ? ಇಷ್ಟು ಜ್ಞಾನ ಬೇಡವಾ? ಚಿನ್ನಯ್ಯನನ್ನು ಕೇಳಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬಂದ್ರೆ ಆಗ್ತಿತ್ತು. ಹೆಂಗಿದ್ರೆ ನಿಮ್ಮ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾನಲ್ವಾ, ಆ ಸೈನ್ ಕೂಡ ಕದ್ದು ಇನ್ನೊಂದು ಮಾಡ್ತಾ ಇದ್ರಂದ್ರೆ ಹೆಂಗ್ರಿ? ಅಟ್ಲೀಸ್ಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ರ ಇಲ್ವಾ? ರಾಮ ನಾಗರಾಜ್ ಅವರಿಗೂ ಚಿನ್ನಯ್ಯನಿಗೂ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ, ಫೋನ್ ಸಂಪರ್ಕ ಇಲ್ಲ, ಮತ್ತೊಂದಿಲ್ಲ ಇನ್ನೊಂದಿಲ್ಲ. ಆದರೂ ಇದರಲ್ಲಿ ಯಾಕೆ ಸಿಕ್ಕಾಕ್ಸ್ಕೊಂಡಿದ್ದೀರಾ? ರಾಮ ನಾಗರಾಜ್ ಮೇಡಮ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದರಲ್ಲಿ ನನಗೂ ನನ್ನನ್ನು ಪಾರ್ಟಿಯನ್ನಾಗಿ ಮಾಡಿ ಅಂತ ಆನ್ಸರ್ ಮಾಡ್ತೀರಾ? ಮಾಡಲೇಬೇಕಲ್ವಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸರಣಿ ಹತ್ಯೆಗಳು, ಬ್ರಹ್ಮಾಂಡ ಭ್ರಷ್ಟಾಚಾರ, ಯಾರು ಕಂಡು ಕೇಳರಿಯದ ಭ್ರಷ್ಟಾಚಾರ ನಡೆದಿರತಕ್ಕಂಥದ್ದು ಆ ನಮ್ಮ ಹಿಂದೂಗಳ ಪವಿತ್ರ ಸ್ಥಳ ಧರ್ಮಸ್ಥಳ ಪುಣ್ಯ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಧ್ವನಿ ಮಾಡಕ್ಕೆ ಹೋದರೆ ಬುರ್ಡೆ ಗ್ಯಾಂಗ್ನವರು ಆ ಹಿಂದ ಈ ಹಿಂದ ಏನು ಬೇಕಾರೋ ಅಂತಾರೆ. ಅನ್ರಿ ಅನ್ಸ್ಕೊಂಬಕ್ಕೆ ನಾವು ಇದೀವಲ್ಲ, ಬಿಟ್ಟಿ ಬಿದ್ದವರು ಅನ್ಸ್ಕೊತೀವಿ. ನೋಡಿ, ಚಿನ್ನಯ್ಯ ಬಂದ ಸಾವಿರಾರು ಹೆಣಗಳನ್ನು ಊತಿಟ್ಟಿದ್ದೆ, ಹಾಗೆ ಹಿಂಗೆ ಅಂತೆಲ್ಲ ಬಂದು ಹೇಳಿಕೆ ಕೊಟ್ಟ. ಕೋರ್ಟ್ ಮುಂದೆ ಹೋಗಿ, ಜಡ್ಜ್ಗಳ ಮುಂದೆ ಹೋಗಿ ಎಲ್ಲ ಹೇಳಿಕೆ ಕೊಟ್ಟ. ಮತ್ತು ಆದರೆ ಪಾಯಿಂಟು ಮಾಡಿದ, ಒಂದು ಕೆಲವು ಪಾಯಿಂಟಲ್ಲಿ ಸಿಕ್ತು, ಕೆಲವು ಪಾಯಿಂಟಲ್ಲಿ ಸಿಗಲಿಲ್ಲ. ಕಾರಣ ಅದು ಕೊಳೆಯುವಂಥ ಮಣ್ಣು, ಕೊಳೆತು ಹೋಗಿರ್ಬೋದು ಮೂಳೆಗಳು, ಅಥವಾ ನದಿ ನೀರಲ್ಲಿ ಕೊಚ್ಕೊಂಡು ಹೋಗಿರ್ಬೋದು, ಅಥವಾ ಮರಗಳು ಬೆಳೆದಿರ್ಬೋದು ಅಂತೇಳಿ ಆ ವೈನೇ ಹೇಳಿರ್ತಕ್ಕಂಥದ್ದು. ನಮ್ಮ ಗೃಹ ಮಂತ್ರಿಗಳು, ಅಂದಿನ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬ್ರ ಸಮೇತ ಸದನದಲ್ಲಿ ಹೀಗೆ ಹೇಳಿರ್ತಕ್ಕಂಥದ್ದು. ನೋಡಿ, ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು ಸತ್ಯ. ಈಗ SIT ವರದಿಯಲ್ಲಿ ಸಮೇತ ಸಾವಿರಾರು ಇದ್ದಾವೆ, 1500ಕ್ಕಿಂತ ಹೆಚ್ಚಿನ ಹೆಣಗಳು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಆಗ್ತಾ ಇದೆ, ದಾಖಲಾತಿ ಮಿಸ್ಸಿಂಗ್ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ, ಹಂಗಾಗಿ ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಹೈಕೋರ್ಟಲ್ಲಿ ಬಾಲನ್ ಸರ್ ಅವರು 74 ಸಾವುಗಳ ಬಗ್ಗೆ ಸಪ್ರೇಟಾಗಿ FIR ಹಾಕಿ ತನಿಖೆ ಮಾಡಲೇಬೇಕಂತೇಳಿ ಒಂದು ಒತ್ತಡ. ಮತ್ತು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣವನ್ನು ಮರು ತನಿಖೆಗೆ ಕೊಡಲೇಬೇಕಂತೇಳಿ ಸೌಜನ್ಯ ಹೋರಾಟಗಾರರು ಮತ್ತು ಅವರಮ್ಮ ಒತ್ತಾಯ. ಅವರಮ್ಮನೇ ಅಪೀಲ್ ಹೋಗಿರ್ತಕ್ಕಂಥದ್ದು. ಅಲ್ಲಿ ಸಮೇತ ಆಕ್ಸೆಸ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ತನಿಖೆಗೆ ಬರುತ್ತೆ. ನೋಡಿ, ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾವತ್ ಜಾಗ ಕಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಅವರು ಸಾಯಿಸಿರ್ತಕ್ಕಂಥವ್ರ ಬಗ್ಗೆ ತನಿಖೆ ಆಗಬೇಕು. ರಿಪೋರ್ಟ್, ದೇವಸ್ಥಾನದ ಮುಂದುಗಡೆ ಆಗಿರ್ತಕ್ಕಂಥ ಕೊಲೆ ತನಿಖೆ ಮಾತ್ರ ಇಲ್ಲ. ನಮ್ಮ ರಾಜ್ಯದ ಪೊಲೀಸ್ನವರು ಭಾಳ ಒಳ್ಳೆಯವರು, ಭಾಳ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳೆಲ್ಲ ಭಾಳ ಹೆಸರಿದೆ. ಆದರೆ ಧರ್ಮಸ್ಥಳದಲ್ಲಿ ಮಾತ್ರ ಜೀರೋ. ಅಲ್ಲಿ ಆ ಕೆಲಸ ಕಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನೋಡಿ, ಚಿನ್ನಯ್ಯ ರಿಟ್ ಅರ್ಜಿಯನ್ನು ಹಾಕಿದ್ದ. ಹಿಂಗೆಲ್ಲ ಸೌಜನ್ಯ ಹೋರಾಟಗಾರರು ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ಜಯಂತಣ್ಣ, ವಿಠಲ್ ಗೌಡರು ಅವರೆಲ್ಲ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಒಂದು 200 ಕೋಟಿ ಅದು ಇದು ಅಂತೇಳಿ ಹೇಳಿದರು. ಮತ್ತು ನಮ್ಮ ಚಿತ್ರದುರ್ಗದ ರಾಮ ನಾಗರಾಜ್ ಮೇಡಮ್ ಮೇಲೆ ಸಮೇತ ಅಪವಾದ ಹೊರಿಸಿದ್ರು. ಆದರೆ ಮಾರಿಕೊಂಡ ಮಾಧ್ಯಮಗಳು, ಅಂದರೆ ಮಾರಿಕೊಂಡ ಮಾಧ್ಯಮಗಳಲ್ಲ, ಮಾರಿಸಿದ್ದ ಮಾಧ್ಯಮಗಳು ಯಾರು ಮಾಡಿಸಿದ್ರು ಗೊತ್ತಿಲ್ಲ, ಅದನ್ನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಬಿಡ್ತೀನಿ. ಅವ್ರು ಹೇಳ್ತಕ್ಕಂಥದ್ದು, ಒಂದು ರಿಟ್ ಅರ್ಜಿ ಹಾಕಿದೇಟಿ ಸಾಕು, ಇಂಥವ್ರಿದ್ದಾರೆ, ಚಿನ್ನಯ್ಯ ಇಂಥವ್ರನ್ನೇ ಬೊಟ್ಟು ಮಾಡಿ ದೂರನ್ನು ಕೊಟ್ಟಿದ್ದಾನೆ, ಹೈಕೋರ್ಟ್ಗೆ ರಿಟ್ ಅರ್ಜಿಯಲ್ಲಿ ಇಂತಿಂಥವ್ರ ಹೆಸರಿದೆ ಅಂತ ಹೇಳಿದರು. ಸರಿ, ಒಪ್ಪೋಣ. ಅಲ್ಲಿ ಹೆಸರಿರ್ತಕ್ಕಂಥ ವ್ಯಕ್ತಿಗಳು ಪ್ರಕಾಶ್ ರಾಜು ಮತ್ತು ಇನ್ನೊಬ್ರು ಎಲ್ಲರೂ ಅವ್ರನ್ನೆಲ್ಲ ತನಿಖೆಗೆ ಕೊಟ್ಬಿಡಬೇಕಂತ ಹೇಳಿದರು. ಅದೇ ಚಿನ್ನಯ್ಯ 1 ವರ್ಷದ ಹಿಂದೆ ಸುಮಾರು ಒಂದು 25 ಜನಗಳ ಹೆಸರು ಹೇಳಿದ್ದಾನೆ.
ಅದರ ಮೇನ್ ಆಗಿ ಧರ್ಮಸ್ಥಳದ ನಕಲಿ ದೇವಮಾನವ, ಅವನ ತಮ್ಮ, ಅವನು ಪ್ರತಿಯೊಬ್ಬರನ್ನ ಹೆಸರು ಹೇಳಿದ್ದಾನೆ. ಈ ಹೆಸರುಗಳು ಯಾಕೆ ಎತ್ಕೊಳ್ತಾ ಇಲ್ಲ? ಈ ಮಾರಿಕೊಂಡ ಮಾಧ್ಯಮಗಳು ಈ ಹೆಸರುಗಳನ್ನು ಯಾಕೆ ಎತ್ಕೊಳ್ತಾ ಇಲ್ಲ? ಕ್ವಶನ್ ಕೇಳಬೇಕಾ ಬೇಡವಾ? ಬಿ ಜೆ ಪಿ ಅವ್ರು ಕೇಳ್ತಿದ್ದೀರಾ, ಬಿ ಜೆ ಪಿ ಅವ್ರು ಕೇಳ್ತಾ ಇದ್ದೀರಾ, ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀರಾ, ಜೆ ಡಿ ಎಸ್ನವ್ರು ಕೇಳ್ತಾ ಇದ್ದೀರಾ? ಯಾರು ಕೇಳ್ತಾ ಇಲ್ಲ? ಸುಮ್ಮನೆ ಬಂದು ಇವರೇ ಹೋರಾಟಗಾರರೇ 200 ಕೋಟಿ ಶೆಡ್ ಅಂತ, ಅವರು ಬಲಪಂಥಿಯವರು, ಅವರು ಎಡಪಂಥಿಯವರು, ಅವರು ಆ ಪಂಥಿಯವರು, ವಿದೇಶದಿಂದ ಬಂತು ದುಡ್ಡು, ಕೇರಳದಿಂದ ಬಂತು, ತಮಿಳುನಾಡಿಂದ ಬಂತು, ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಲಾಸ್ಟಿಗೆ ಬಂದು ಚಿತ್ರದುರ್ಗದಿಂದ ಬಂತು. ಅಂದರೆ ನಮ್ಮ ಜಿಲ್ಲೆಯಿಂದ ದುಡ್ಡು ಹೋಗಿದೆಯಂತೆ. ಪಾಪ ರಾಮ ನಾಗರಾಜ್ ಮೇಡಮ್ ಅವರು SKRDP ಎಂಬ ಭ್ರಷ್ಟ ಅವ್ಯವಹಾರದ ಕೂಟ ಅಂತ ಹೇಳ್ಬೇಕನ್ನ, ಆ ಸಂಸ್ಥೆಯ ವಿರುದ್ಧವಾಗಿ ನೊಂದಂಥವರಿಗೆ ನ್ಯಾಯ ಕೊಡಿಸುವಲ್ಲಿ ಗಟ್ಟಿಗಿಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಮಾಡಿ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಆಗುವುದಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಆ ತಾಯಿ. ಅಂಥವ್ರ ಮೇಲೆ ಇಂತಹ ಆರೋಪ, ನಾಳೆ ನಮ್ಮ ಮೇಲೆ ಸಮೇತ ಆರೋಪ ಬರ್ಬೋದು. ಜ್ವಾಲಾಮುಖಿ ಮಲ್ಲಿಕಾರ್ಜುನ ಅಷ್ಟು ಫಂಡಿಂಗ್ ಮಾಡಿದ್ದಾನೆ, ಇಷ್ಟು ಫಂಡಿಂಗ್ ಮಾಡಿದ್ದಾನೆ ಅಂತೇಳಿ ಏನು ಬೇಕಾದ್ರೂ ಮಾಡ್ತಾರ್ರಿ. ನೋಡಿ, ನಮಗೆ ನೋಟಿಸ್ ಕಳಿಸಿರ್ತಕ್ಕಂಥ ರಾಜಶೇಖರ್ ಅವರು, ಲಾಯರ್ ರಾಜಶೇಖರ್ ಅವರು ಯಾರ ಪರವಾಗಿ ವಕಾಲತ್ತಾಗ್ತಕ್ಕಂಥದ್ದು, ಯಾರಿಗೆಲ್ಲ ನೋಟಿಸ್ ಕೊಡ್ತಕ್ಕಂಥದ್ದು, ಸೌಜನ್ಯ ಹೋರಾಟಗಾರರ ಮೇಲೆ ಅಥವಾ ಸೌಜನ್ಯ ಹೋರಾಟದ ಬಗ್ಗೆ ಏನೋ ಧ್ವನಿ ಎತ್ತಾರಲ್ಲ ಯೂಟ್ಯೂಬರಿಗೆಲ್ಲ ನೋಟಿಸ್ ಕೊಡ್ತಕ್ಕಂಥ ವ್ಯಕ್ತಿ ರಾಜಶೇಖರ್ ಅವರು ನಮಗೆ ಸಮೇತ ಕಳಿಸ್ತಿರು. ಆ ವ್ಯಕ್ತಿ ಇಂದಿನ ದಿನ ಯಾರ ಪರವಾಗಿ ವಕಾಲತ್ತು ವಹಿಸಿದ್ದಾನೆ ಗಮನದಲ್ಲಿ, ಈ ಪಾಯಿಂಟ್ ಸಮೇತ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಚಿನ್ನಯ್ಯನ ಪರವಾಗಿ ಈಗ ವಕಾಲತ್ತು ವಹಿಸ್ತಾ ಇದ್ದಾನೆ ಅಂದರೆ ಏನಂಬ ಅರ್ಥ? ಮೇಲೆ ಗೊತ್ತಾಗುತ್ತಲ್ಲ ಚಿನ್ನಯ್ಯನನ್ನು ಉಲ್ಟಾ ಹೊಡಿಸಿದ್ದು ಯಾರು ಅಂತ. ಚಿನ್ನಯ್ಯ ಉಲ್ಟಾ ಹೊಡೆದ್ನೋ ಬಿಟ್ನೋ ಗೊತ್ತಿಲ್ಲ, ಆದರೆ SIT ವರದಿಯನ್ನು ಉಲ್ಟಾ ಓಡಿಸ್ಲಿಕ್ಕಾಗದು. ಉಗ್ರಪ್ಪನ ವರದಿಯನ್ನು ಉಲ್ಟಾ ಓಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ರಾಮ ನಾಗರಾಜ್ ಮೇಡಮ್ ಸಮೇತ ಇದರಲ್ಲಿ ಪಾರ್ಟಿ ಮಾಡಿ ಅಂತೇಳಿ ಹೈಕೋರ್ಟಿಗೆ ಹೋಗಿರ್ತಕ್ಕಂಥದ್ದು, ಚಿನ್ನಯ್ಯ ಆರೋಪ ಮಾಡಿರ್ತಕ್ಕಂಥದ್ದು ಶುದ್ಧ ಸುಳ್ಳು. ನನಗೂ ಆ ವೈನಿಗೂ ಯಾವುದೇ ರೀತಿಯಿಂದ ಸಂಬಂಧವಿಲ್ಲ. ಹಣಕಾಸು 1 ರೂಪಾಯಿ ಸಮೇತ ನಾನು ಕೊಟ್ಟಿಲ್ಲ. ಆ ವಯ್ಯ ಸುಳ್ಳು ಹೇಳ್ತಾ ಇದ್ದಾನೆ. ಮತ್ತು ನಮ್ಮ ಹೋರಾಟಗಾರರು ಹೇಳ್ತಕ್ಕಂಥದ್ದು ಅದೇನು ಸೈನು ಫೈನು ಎಲ್ಲ ಹೊರಗೆ ಬಂತಲ್ಲ, ಚಿನ್ನಯ್ಯ ಅವಾಗ ಯಾವ ರೀತಿ ಸೈನ್ ಮಾಡಿದ್ದ, ರಿಟ್ ಅರ್ಜಿಯಲ್ಲಿ ಯಾವ ರೀತಿ ಸೈನ್ ಮಾಡಿದ್ದಾನೆ, ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಇವಾಗ ಒಂಥರ ಸೈನು, ಅವಾಗ ಒಂಥರ ಸೈನು. ಅಂದರೆ ಸೀದಾ ಇದ್ದಾಗ ಚಿನ್ನಯ್ಯ, ಅಂದರೆ ಭೀಮಾ ಆಗಿದ್ದಾಗ ಚಿನ್ನಯ್ಯ ಯಾವ ಥರ ಸೈನ್ ಇತ್ತು, ಈಗ ಚಿನ್ನಯ್ಯ ಆದಮೇಲೆ ಥರ ಸಹಿಯನ್ನು ಮಾಡಿದ್ದಾರೆ, ಅದನ್ನು ಪರೀಕ್ಷೆ ಮಾಡಲೇಬೇಕು. ನಕಲಿ ದಾಖಲಾತಿ ಸೃಷ್ಟಿಸುವಲ್ಲಿ ನಂಬರ್ ಒನ್ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಈ ಫ್ರಾಡ್ ಮನುಷ್ಯ ಅದೇ ಧರ್ಮಸ್ಥಳದ ನಕಲಿ ದೇವಮಾನವ. ಇಡೀ ನಮ್ಮ ಕರ್ನಾಟಕ ಜನತೆಗೆ ಮಂಗ ಮಾಡಿ ನಕಲಿ ದಾಖಲಾತಿಗಳನ್ನು ಕೊಟ್ಟು ಮಂಗ ಮಾಡಿರತಕ್ಕಂಥ ವ್ಯಕ್ತಿ. ಸ್ನೇಹಿತರೆ, ಧರ್ಮಸ್ಥಳದ ನಕಲಿ ದೇವಮಾನವ ನಕಲಿ ದಾಖಲಾತಿ ಎಲ್ಲ ಸೃಷ್ಟಿಸಿ ತನಗೆ ಹೇಗೆ ಬೇಕು ಹಾಗೆ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿ ಸಾವಿರಾರು ಎಕರೆ ಭೂಮಿ, ಸಾವಿರಾರು ಕೋಟಿ ದುಡ್ಡನ್ನು ಮಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಚಿನ್ನಯ್ಯನನ್ನು ಉಲ್ಟಾ ಹೊಡಿಸಿ ಅವನು ಮಾಡಿರ್ತಕ್ಕಂಥ ರುಜುವಾತು ಅಥವಾ ಅವನ ಸೈನನ್ನು ಸಮೇತ ಚೇಂಜ್ ಮಾಡಿದ್ದಾನೆ ಅಥವಾ ನಕಲಿ ಮಾಡಿದ್ದಾನೆ. ಇದ್ರ ಬಗ್ಗೆ ಯಾಕೆ ಧ್ವನಿ ಮಾಡ್ತಾ ಇಲ್ಲ ಮಾರಿಕೊಂಡ ಮಾಧ್ಯಮಗಳು, ಮಾರಿ ಹೋದ ಮಾಧ್ಯಮಗಳು? ಇದ್ರ ಬಗ್ಗೆ ಯಾಕೆ ಧ್ವನಿ ಮಾಡ್ತಾ ಇಲ್ಲ? ಕೇಳಬೇಕಲ್ವಾ ಸ್ನೇಹಿತರೆ? ಇದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಲ್ವಾ? ಕೇಳಿಬಿಟ್ರೆ ಸಾಕು, ಬುರುಡೆ ಗ್ಯಾಂಗ್ನವರು, ಆ ಗ್ಯಾಂಗ್ನವರು, ಈ ಗ್ಯಾಂಗ್ನವರು, ಸತ್ತಿರ್ತಕ್ಕಂಥದ್ದು ಹಿಂದೂಗಳು, ಅವರಿಗೆ ನ್ಯಾಯ ಬೇಡವಾ? SIT ಕೊಡುವಂಥ ವರದಿಯನ್ನು ತಿರುಚುವಂಥ ಪ್ರಯತ್ನ ಅಥವಾ ಮುಗಿಸುವಂಥ ಪ್ರಯತ್ನ, ಇದರಲ್ಲಿ ಧರ್ಮಸ್ಥಳದ ಸೌಜನ್ಯ ಹೋರಾಟಗಾರರನ್ನು, ಧರ್ಮಸ್ಥಳದ ಸೌಜನ್ಯಗೆ ಸಂಬಂಧಪಟ್ಟ ಏನು ಹೋರಾಟಗಾರರಲ್ಲ ಇವರನ್ನು ಸಿಲ್ಕಾಕಿಸಿ ಇವರನ್ನೇ
ಒಳಗಾಕಿ SIT ತನಿಖೆಯನ್ನು ಕ್ಲೋಸ್ ಮಾಡಬೇಕು ಎಂಬುವ ದೊಡ್ಡ ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣ್ತಾ ಇದೆ. ಆದರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಮತ್ತು ಸೌಜನ್ಯಳ ಆಶೀರ್ವಾದದಿಂದ ಏನಾಗಬೇಕು ಅದೇ ಆಗುತ್ತೆ. ಅಂದರೆ SIT ವರದಿ 100ಕ್ಕೆ 80% ಈ ಕಡೆಗೆ ಬಂದರೆ ಸಹ, ಅಂದರೆ ಸತ್ಯದ ಪರ ಇದ್ದರೂ ಸಹ 20% ಏನು ಕಿತ್ಕೊಂಬಕ್ಕಾಗಲ್ಲ. 20%ಇಂದ ಏನು ಕಿತ್ಕೊಂಬಕ್ಕಾಗಲ್ಲ. ಧರ್ಮಸ್ಥಳದ ಕೊಲೆಗಡಕರಿಗೆ ಶಿಕ್ಷೆ ಆಗಲೇಬೇಕು. ಅದೇ ಥರ ತನಿಖೆ ಮಾಡಿರ್ತಾರೆ ಅಂದ್ಕೊಂಡಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನ್ಯಾಯ ಸಿಗುವುದಂತೂ ಶತಸಿದ್ಧ. ಧರ್ಮಸ್ಥಳದಲ್ಲಿ ಕಾಮಂದ ಇದನ್ನಲ್ಲ, ಕಾಮಂದ ಧರ್ಮಸ್ಥಳದ ನಕಲಿ ದೇವಮಾನವ ನಕಲಿ ದಾಖಲಾತಿ ಸೃಷ್ಟಿಸುವಲ್ಲಿ ನಂಬರ್ 1. ಸರ್ಕಾರದ ದಾಖಲಾತಿಗಳ ಪ್ರಕಾರ ಹೇಳ್ತಕ್ಕಂಥದ್ದು ಅವನ ತಮ್ಮ ಭೂರಹಿತ ಬಡವನಂತೆ. ಅದಕ್ಕೆ ನಕಲಿ ದಾಖಲಾತಿ ಸೃಷ್ಟಿಸುವಲ್ಲಿ ನಂಬರ್ 1 ಕೆಲಸ ಮಾಡಿರ್ತಕ್ಕಂಥದ್ದು ಅದೇ ಧರ್ಮಸ್ಥಳದ ನಕಲಿ ದೇವಮಾನವ. ನಡೆದಾಡುವ ಮಂಜುನಾಥ, ಅಂದರೆ ಮಾತನಾಡುವ ಮಂಜುನಾಥ ಅಂತೇಳಿ ಯಾರು ಕರಿತದಲ್ಲ ಆ ಲೋಫರೇ ಇಷ್ಟೆಲ್ಲ ಫ್ರಾಡ್ ಮಾಡಿರ್ತಕ್ಕಂಥದ್ದು. ಮಾಡಿಸಿರ್ತಕ್ಕಂಥದ್ದು ಬೇರೆ ಇದ್ದಾರೆ, ಅವ್ರ ತಮ್ಮನೇ ಇದನ್ನೆಲ್ಲ ಮಾಡಿಸ್ತಕ್ಕಂಥದ್ದು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಲ್ಲರೂ ಅದೇ ಥರ ಭಾವಿಸಿದ್ದಾರೆ. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ದಾಖಲಾತಿ ಕೊಡ್ತೀವಿ ಸ್ವಾಮಿ, ಸರ್ಕಾರದ ದಾಖಲಾತಿ ಪರಿಶೀಲನೆ ಮಾಡಿ. 100 ಎಕರೆ, 1000 ಎಕರೆ ಎಲ್ಲ ಸ್ವಾಹ. ಉದಾಹರಣೆಗೆ ಕೇಸ್ ಆಗಿದರಿ ಅದೇ ಧರ್ಮಸ್ಥಳದ ನಕಲಿ ದೇವಮಾನವನ ಕಾಲೇಜ್ ಇರ್ತಕ್ಕಂಥದ್ದು SDM ಕಾಲೇಜ್ ಧಾರವಾಡ. ಕಾಲೇಜ್ನಲ್ಲಿ ಕೋಟಿ ಹಗರಣ. ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ನಮಗೆ ಫೋನ್ ಮಾಡಿ ದಾಖಲಾತಿ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಕೇಸ್ ಸಮೇತ ಆಗಿದೆ. ಧರ್ಮಸ್ಥಳ ನಕಲಿ ದೇವಮಾನವನ ಬಗ್ಗೆ ಕೇಸ್ ಸಮೇತ ಆಗಿದೆ. 2015-16ರಲ್ಲಿ ಕೇಸ್ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ನ್ಯಾಯ ಇಲ್ಲ. ಪ್ರಿನ್ಸಿಪಾಲ್ರು, ನಿವೃತ್ತಿ ಪ್ರಿನ್ಸಿಪಾಲ್ರು ಅವ್ರಿಗೆ ದುಡ್ಡು ಕೇಳ್ತಾ ಇಲ್ಲ. ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿ ಕೋಟಿಗಟ್ಟಲೆ ದುಡ್ಡು ತಗೊಂಡಿರ್ತಕ್ಕಂಥ ಲೋಫರ್ ನಕಲಿ ದೇವಮಾನವನ ಸಂಸ್ಥೆಯಿಂದ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿವರೆಗಿಲ್ಲ ರೀ. 2015ರಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು. 2026 ಬಂತು, 2027 ಕೂಡ ಬಂದ್ಬಿಡುತ್ತೆ. ಇಲ್ಲಿವರೆಗೂ ನ್ಯಾಯ ಮಾತ್ರ ಇಲ್ಲ. ಏನು ಮಾಡೋದು? ಸುಳ್ಳು ಹೇಳ್ತಾ ಇದ್ದೀವ? ದಾಖಲಾತಿ ಕೊಡ್ತೀವಿ ರೀ, ದಾಖಲಾತಿ ಇಟ್ಕೊಂಡೆ ಮಾತಾಡ್ತಕ್ಕಂಥದ್ದು. ಅದೇ ಲಾಯರು ರಾಜಶೇಖರ್ ಇದ್ದಾರಲ್ಲ, ಧರ್ಮಸ್ಥಳದ ಪರವಾಗಿ ವಾದ ಮಾಡ್ತಕ್ಕಂಥ ಲಾಯರು ನೋಟಿಸ್ ಕಳಿಸ್ತಾರೆ, ಈ ವಿಡಿಯೋ ಡಿಲೆಕ್ಟ್ ಮಾಡಿ, ಈ ಥರ ಮಾತಾಡಬಾರ್ದು ನೀವು. ಏನು ತಪ್ಪು ಮಾತಾಡ್ತಾ ಇದ್ದೀವಿ? ದಾಖಲಾತಿ ಕೊಡ್ತೀವಿ ರೀ. ಅವ್ರು ಮೋಸ ಮಾಡಿರ್ತಕ್ಕಂಥದ್ದು ನಕಲಿ ದಾಖಲಾತಿ ಕೊಟ್ಟು ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಇದನ್ನ ಕೇಳಬಾರ್ದಾ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಪೇಮೆಂಟ್ಗೋಸ್ಕರ ನೀವು ಈ ಥರ ವಾದ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ವಕೀಲ್ ಸಾಹೇಬ್ರೆ? ಅದನ್ನ ಬಿಟ್ಟು ವಿಡಿಯೋ ಡಿಲೆಕ್ಟ್ ಮಾಡಿ, ಅದನ್ನ ಮಾಡಿ, ಇದು ಮಾಡಿ, ದುಡ್ಡು ವಾಪಸ್ ಕೊಡಿಸ್ಬಿಡಿ ಸರ್ಕಾರಕ್ಕೆ. ನಾವ್ಯಾಕೆ ಮಾತಾಡೋಣ? ನಿಮಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಿಮಗೇನಾದರೂ ಮಾನವೀಯತೆ ಇನ್ನೊಂದು ಮತ್ತೊಂದು ಇದ್ದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಡಿ ಜಾಗವನ್ನು ಮಂಜುನಾಥ ಸ್ವಾಮಿಗೆ ಮಾಡಿಸುವಂಥ ತಾಕತ್ತು ನಿಮಗಿದೆಯಾ? ಇದ್ರ ಬಗ್ಗೆ ನೀವು ವಾದ ಮಾಡ್ತೀರಾ? ಹೆಗ್ಡೆ ಅವರ ಹೆಸರಿಗಿದೆ, ಕೇಸ್ ಆಗಿಬಿಡಿ ನನ್ನ ಮೇಲೆ ಈ ಥರ ಮಾತಾಡಿರಂತೇಳಿ. ಅದು ಧರ್ಮಸ್ಥಳದ ಯಾರ ಹೆಸರಲ್ಲಿದೆ ಅದನ್ನು ಪರಿಶೀಲನೆ ಮಾಡಿ ದೇವಸ್ಥಾನದ ಹೆಸರಿಗೆ ಸೇರಿಸ್ಬಿಡಿ ನಿಮ್ಮ ತಾಕತ್ತಿದ್ರೆ. 100,000 ಎಕರೆಗಳು ಭೂಮಿ ಇರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಹಿಂದೆ ಇತ್ತು, ಈಗ ಆ ಫ್ಯಾಮಿಲಿ ಹೆಸರಲ್ಲಿದೆ. ಇದನ್ನು ಚೇಂಜ್ ಮಾಡುವಂಥ ತಾಕತ್ತು ನಿಮಗಿದೆಯಾ? ದಾಖಲಾತಿ ನಾನು ಕೊಡ್ತೀನಿ, ಸೋಮನಾಥ್ ನಾಯಕ್ ಕೊಡ್ತಾರೆ. ಇನ್ನೆಷ್ಟು ಬೇಕು ದಾಖಲಾತಿ ನಿಮಗೆ? ಸರ್ಕಾರದ ದಾಖಲಾತಿ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಾವೇನು ಸೃಷ್ಟಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ವಾದ ಮಾಡ್ತೀರಾ? ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನೀವುಗಳೇ ಈ ಥರ ವಾದ ಮಾಡಿದ್ರೆ ಹೆಂಗ್ರಿ? ನಾವೇನಾರ ಮಾತಾಡೋ ತಪ್ಪು ಏನು ತಪ್ಪು ಮಾತಾಡ್ತಾ ಇದ್ದೀವಿ? ದಯವಿಟ್ಟು ನೀವು ಈ ಥರ ಮಾತಾಡ್ತಕ್ಕಂಥ ತಪ್ಪು ಅಂತ ಒಂದೇ ಒಂದು ಸಾಕ್ಷಿ ಇನ್ನೊಂದು ತೋರಿಸಿ ನೋಡೋಣ. ಇಡೀ ರಾಜ್ಯದ ತುಂಬ ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಒಂದು ದಾಖಲಾತಿ ನೆಟ್ಟಿಗಿಲ್ಲ, ಅಕೌಂಟ್ ಬಿಲಿಟಿ ಅಸಲು ಇಲ್ಲನೇ ಇಲ್ಲ.
ಒಂದು ಫೋನ್ಪೇ ಇಲ್ಲ, ಒಂದು ಗೂಗಲ್ ಪೇ ಇಲ್ಲ, ಒಂದು ಅಕೌಂಟ್ ಇಲ್ಲ, ಇನ್ನೊಂದಿಲ್ಲ. ಏನಂತಾರೆ ಇದನ್ನ? ಕಪ್ಪು ಹಣವನ್ನು ಬಿಳಿ ಹಣ ಮಾಡುವ ಉದ್ದೇಶನ ಅಥವಾ ಬೇರೆ ಇನ್ನೇನಾದರೂ ಇದೆಯಾ? ರಾಜಕಾರಣಿಗಳ ದುಡ್ಡು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ದುಡ್ಡು, ಲಾಯರ್ಸ್ದು, ಇನ್ನೊಬ್ರದ್ದು ಮತ್ತೊಬ್ರದ್ದು ಯಾರು ಬೇಕಾದ್ರೂ ಇರ್ಬೋದು. ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ನಿಮಗೆ ದಮ್ಮು ತಾಕತ್ತಿದೆಯಾ? ರೆಕಾರ್ಡ್ಸ್ ಕೊಡ್ತೀವಿ ಸ್ವಾಮಿ, ಸುಮ್ಮನೆ ಹೇಳ್ತಾ ಇಲ್ಲ, ರೆಕಾರ್ಡ್ಸ್ ಕೊಡ್ತೀವಿ, ತನಿಖೆ ಮಾಡಿಸ್ತೀರಾ? CBIಗೆ ಒಪ್ಪಿಸ್ತೀರಾ ಅಥವಾ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ ಅದಕ್ಕೆಲ್ಲ ಒಪ್ಪಿಸ್ತೀರಾ? ED ಇನ್ನೊಂದು ಮತ್ತೊಂದು ಇದಾವಲ್ಲ, IT ದಾಳಿ ಮಾಡಿಸ್ತೀರಾ? ಮತ್ತೆ ಎಲೆಕ್ಷನ್ ಇರೋ ಟೈಮಲ್ಲಿ ಸಮೇತ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡ್ತಾರೆ ಒಂದು ವಾರಕ್ಕೆ, ಕೋಟಿಗಟ್ಟಲೆ. ಕೇಳಬಾರ್ದ ಇದನ್ನ? ಏನೋ ಮಾತಾಡಿ ಸಾಕು, ಬುರ್ಡೆ ಗ್ಯಾಂಗ್ನವನು ಮತ್ತೊಬ್ನು ಎಂತ ಮಾಡೋದು ಸ್ವಾಮಿ? ಇದ್ರೆ ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ದೇಶ ಜನತೆಗೂ, ನಮ್ಮ ಹೋರಾಟಗಾರರಿಗೆ ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಸರಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.